ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಜಾನ್ಸಿಗೆ ಅವರ ಅಮ್ಮ ಸಿಕ್ಕೇ ಬಿಟ್ರ. ಆಫೀಸ್ಗೆ ಬಂದ್ರ ಸುಮಿತ್ರಾ ಅವರು. ಕೊನೆಗೂ ಜಾನ್ಸಿಗೆ ಹಳೆದೆಲ್ಲ ನೆನಪಾಗೋದ್ರು, ಜೊತೆಗೆ ಅಮ್ಮನ ಮಡಿಲು ಕೂಡ ಸಿಗ್ತಾ. ಏನಾಯಿತು ಏನು ಗೊತ್ತಾ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಘುವಿನ ಯಾವುದೇ ನೆನಪು ಕೂಡ ಇಲ್ಲಿ ಜಾನ್ಸಿಗಿಲ್ಲ. ನಿಜಕ್ಕೂ ಕೂಡ ರಾಘು ಜಾನ್ಸಿಗೆ ಇವತ್ತು ಬರ್ಬೋದು, ನಾಳೆ ಬರ್ಬೋದು ನೆನಪು ಅಂತ ವೇಟ್ ಮಾಡ್ತಾನೆ ಇರ್ತಾರೆ. ಇದರ ನಡುವೆ ಕನಸಲ್ಲಿ ರಾಘುವಿನ ಜೊತೆಗೆ ಈಗ ಸುಮಿತ್ರಾ ಅವರು ಕೂಡ ಕಾಣಿಸ್ತಿದ್ದಾರೆ ಜಾನ್ಸಿಗೆ. ಸುಮಿತ್ರಾ ಅವರು ಬದುಕಿದ್ದಾರೆ ಅನ್ನೋ ರೀತಿಯಲ್ಲಿ, ಹೀಗೆ ಸಾಕಷ್ಟು ರೀತಿಯಲ್ಲಿ ಕನಸುಗಳು ಬರ್ತದೆ. ಅದಕ್ಕೆ ಸರಿಯಾಗಿ ನಿಜಕ್ಕೂ ಕೂಡ ಸುಮಿತ್ರಾ ಅವರೇ ಜಾನ್ಸಿ ಕಣ್ಮುಂದೆ ಇನ್ನೇನು ಬಂದೇ ಬಿಟ್ರು ಅನ್ಕೊಳ್ಳುವಷ್ಟರಲ್ಲಿ ತುಳಸಿ ಮಗಳು ಅಂತ ತಪ್ಪು ತಿಳ್ಕೊಂಡಂತ ಸುಮಿತ್ರಾ ಅವರು ಮಗಳಿಂದ ತನಗೆ ತಾನೇ ದೂರ ಹೋಗ್ಬಿಡ್ತಾರೆ. ಆದರೆ ಹೋಗೋ ಸಮಯದಲ್ಲಿ ಅವ್ರ ಹತ್ರ ಇದ್ದಂಥ ಆ ಒಂದು ಅನಾಥಾಶ್ರಮದ ಕಾರ್ಡ್ ಜಾನ್ಸಿ ಕೈಗೆ ಸೇರುತ್ತೆ. ಅದನ್ನು ನೋಡಿದ್ದೆ ಅವಳಿಗೆ ಅನಿಸುತ್ತೆ, ಅಮ್ಮನೇ ಇದನ್ನು ನನಗೆ ಸಿಕ್ಕೋ ಹಾಗೆ ಮಾಡಿರ್ಬೋದಾ ಅಂತ. ಬಿಕಾಸ್ ಆ ಕಾರ್ಡಿಂದ ಸುಮಿತ್ರಾ ಇಟೀನ್ ಅಂತ ಬರ್ತಿರುತ್ತೆ. ಅದನ್ನು ನೋಡಿದ್ದೆ ಅಮ್ಮ ಕನ್ಸಲ್ಲಿ ಬರ್ತಿರೋದಕ್ಕೋ ಈ ಕಾರ್ಡ್ ಸಿಕ್ಕಿದ್ದಕ್ಕೋ ನಿಜಕ್ಕೂ ಕೂಡ ಅಮ್ಮಂಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸಿರ್ಬೋದು. ಅಮ್ಮಂಗೆ ಒಂದು ಆಸೆ ಇತ್ತು ಅನಾಥಾಶ್ರಮ ಕಟ್ಸೋದು, ಆದರೆ ನಾನು ಇಷ್ಟು ಡಿಲೇ ಮಾಡಿಬಿಟ್ಟೆ ನನ್ನ ಬ್ಯುಸಿ ಕಾರಣದಿಂದಾಗೆ. ಅಟ್ಲೀಸ್ಟ್ ಅದು ಕಂಪ್ಲೀಟ್ ಆಗೋದ್ರ ಒಳಗಡೆ ಈ ಅನಾಥಾಶ್ರಮಕ್ಕೆ ಹೋಗಿ ಹೆಲ್ಪ್ ಮಾಡೋಣ ನನ್ನ ಕೈಲಾದಷ್ಟು ಅಂತ ಯೋಚನೆ ಮಾಡಿದ್ದ ರಾಘುನ ಕರ್ಕೊಂಡು ಅದೇ ಅನಾಥಾಶ್ರಮಕ್ಕೆ ಹೋಗ್ತಿದ್ದಾರೆ. ಇತ್ತ ಕಡೆ ತುಳಸಿಗೆ ಗೊತ್ತಾಗ್ಬಿಡತ್ತೆ ಜಾನ್ಸಿ ಆ ಒಂದು ಅನಾಥಾಶ್ರಮಕ್ಕೆ ಹೋಗ್ತಿದ್ದಾರೆ ಅಂತ. ಯಾಕಂದರೆ ತುಳಸಿ ಅವರು ಸುಮಿತ್ರಾ ಅವ್ರನ್ನ ಆ ಒಂದು ಅನಾಥಾಶ್ರಮ ದಿಂದಾನೇ ಕರ್ಕೊಂಡು ಬಂದಿದ್ರು. ಹಾಗಾಗಿ ಅನಾಥಾಶ್ರಮಕ್ಕೆ ಹೋಗಿದ್ರೆ ಸುಮಿತ್ರಾ ಬದುಕಿದ್ದಾರೆ ಅಂತಕ್ಕಂಥ ವಿಷಯ ಜಾನ್ಸಿಗೆ ಗೊತ್ತಾಗಬಹುದೇನೋ ಅನ್ನೋ ಭಯ ಕಾಡ್ತದೆ. ಅದರ ಜೊತೆಗೆ ಪ್ರಣವ್ನನ್ನ ಕೂಡ ಅದೇ ಅನಾಥಾಶ್ರಮಕ್ಕೆ ಕಳಿಸ್ಕೊಟ್ಟಿದ್ದಾರೆ ತುಳಸಿಯವರು. ಯಾಕಂದ್ರೆ ಸುಮಿತ್ರಾ ಏನಾದರೂ ಅದೇ ಅನಾಥಾಶ್ರಮಕ್ಕೆ ಹೋಗಿರೋ ಚಾನ್ಸಸ್ ಇದೆಯಾ ಅಂತ. ಹಾಗಾಗಿ ಪ್ರಣವ್ ಕೂಡ ಹೋಗಿ ವಿಚಾರಿಸಿದಾನೆ, ಅಲ್ಲಿ ಹೋಗಿಲ್ಲ ಅನ್ನೋ ವಿಷಯ ಖಾತ್ರಿ ಆಗಿದೆ. ಜೊತೆಗೆ ಅಲ್ಲಿ ಇರೋರು ಫೈಲನ್ನು ಕೂಡ ತೋರಿಸೋಕೆ ಬರ್ತಾರೆ. ಅಷ್ಟರಲ್ಲಿ ಪ್ರಣವ್ ಅಲ್ಲಿಂದ ಬಂದು ಅಮ್ಮಂಗೆ ಇನ್ಫಾರ್ಮ್ ಮಾಡ್ತಾನೆ ಅಲ್ಲಿ ಯಾರೂ ಇಲ್ಲ ಅಂತ ಹೇಳಿ. ತದನಂತರ ಜಾನ್ಸಿ ಬರ್ತಿದ್ದಾಳೆ ಅನ್ನೋ ವಿಷಯ ತುಳಸಿ ಅವರಿಂದ ಗೊತ್ತಾಗತ್ತಾ. ಆಗ ಅವನಿಗೆ ಅನ್ಸೋದು ಏನಾದ್ರೂ ಫೈಲ್ನ ನನಗೆ ತೋರ್ಸೋಕ್ ಬಂದಿದ್ರು, ಜಾನ್ಸಿಗೆ ತೋರಿಸಿದ್ರೆ ಗೊತ್ತಾಗ್ಬಿಡತ್ತೆ ಅವ್ರಮ್ಮ ಬದುಕಿರೋದು ಅಂತ. ಹಾಗಾಗಿ ಏನಾದ್ರೂ ಮಾಡಿ ಆ ಫೈಲನ್ನ ಎಗರಿಸ್ಬೇಕು ಅಂತಾನೆ ವೇಟ್ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಜಾನ್ಸಿ ರಾಘು ಅಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬರೋಕು ಮುನ್ನ ದಾರಿ ಮಧ್ಯದಲ್ಲಿ ಆಲ್ರೆಡಿ ಜಾನ್ಸಿ ತನ್ನ ತಾಯಿಯನ್ನ ಭೇಟಿಯಾಗಿದ್ರು. ಬಿಕಾಸ್ ಇವ್ರ ಕಾರ್ಯ ಅವ್ರಿಗೆ ಡಿಕ್ಕಿ ಹೊಡೆದಿತ್ತು. ಆದ್ರೆ ಸುಮಿತ್ರಾ ಅವರು ಮತ್ತೆ ತುಳಸಿಯ ಮಗಳು ಅನ್ಕೊಂಡಿದ್ದೆ, ಮುಖಕ್ಕೆ ಆ ಒಂದು ಕಲೆ ಆಗಿದ್ರಿಂದ ಕೆಸರು ಎರ್ಚಿದ್ರಿಂದ ಜಾನ್ಸಿಗೆ ಅಮ್ಮ ಅನ್ನೋದು ಗೊತ್ತಾಗಿಲ್ಲ. ತುಳಸಿ ಮಗಳು ಅನ್ನೋದು ಸುಮಿತ್ರಾ ಅವ್ರು ಅನ್ಕೊಂಡ್ರು. ಅದೇ ಕಾರಣಕ್ಕೆ ಮತ್ತೆ ಜಾನ್ಸಿಯಿಂದ ಎಸ್ಕೇಪ್ ಆದ್ರು. ಇದೆಲ್ಲದರ ನಡುವೆ ಜಾನ್ಸಿ ಮತ್ತೆ ರಾಘು ಆ ಅನಾಥಾಶ್ರಮಕ್ಕೆ ಬಂದು ಸುಮಿತ್ರಾ ಅಂತಿದ್ದಾಗೆ ಅವರು ಅಲ್ಲಿರೋ ಫೈಲನ್ನು ತೋರಿಸ್ತಾರೆ. ಈಗ ತಾನೇ ಯಾರು ಈ ಹೆಸರನ್ನ ಕೇಳ್ಕೊಂಡು ಬಂದಿದ್ರು, ಇವರು ಕೋಮಾದಲ್ಲಿದ್ದು ಈಗ 6 ತಿಂಗಳಲ್ಲಿ ಎಚ್ಚರ ಆಯ್ತು, ಆನಂತರ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ನೋಡಿ ಅಂತ ಕೊಟ್ಟಾಗ ಅದನ್ನ ನೋಡಿದ್ರೆ ಖಂಡಿತವಾಗ್ಲೂ ಜಾನ್ಸಿಗೆ ಗೊತ್ತಾಗ್ತಿತ್ತು ತನ್ನ ಅಮ್ಮ ಬದುಕಿದ್ದಾರೆ ಅಂತ. ಬಟ್ ಆ ಒಂದು ಫೈಲನ್ನೇ ನೋಡೋಕೆ ಹೋಗೋದಿಲ್ಲ ಅವಳು. ಯಾಕಂದ್ರೆ ಯಾವುದೋ ನನ್ನ ಅಮ್ಮನ ಹೆಸರೇ ಇರ್ಬೋದು ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾಳ. ನಂತರ ನಾನು ಇಲ್ಲಿಗೆ ಬಂದಿರೋದು ಈ ಅನಾಥಾಶ್ರಮಕ್ಕೆ ಏನಾದರೂ ನನ್ನಿಂದ ಹೆಲ್ಪ್ ಆಗಬೇಕು ಅಂದರೆ ಹೆಲ್ಪ್ ಮಾಡೋಣ ಅಂತ ಅಂದಾಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಮ್ಯಾನೇಜರ್ಗೆ. ಯಾಕಂದರೆ ಈ ಅನಾಥಾಶ್ರಮ ತುಂಬ ಅಚ್ಚುಕಟ್ಟಾಗಿ ಹೋಗ್ತಿತ್ತು. ಇದನ್ನು ನಡೆಸ್ತಿರೋರು ಫಾರಿನಲ್ಲಿದ್ದರು. ಬಟ್ ಇವಾಗ ಅವ್ರ ಮಕ್ಳು ಕೊಟ್ಟಿದ್ದಾರೆ, ಅವ್ರು ಸರಿಯಾಗಿ ನಡೆಸ್ತಿಲ್ಲ. ನಾವು ಕೂಡ ಯಾರ ಹತ್ರ ಯಾರು ದುಡ್ಡು ತೊಗೊಂಡು ಈ ಅನಾಥಾಶ್ರಮನ ನಡೆಸ್ತಾ ಇದ್ದೀವಿ. ಇವತ್ತು ಕೂಡ ಹಾಸ್ಪಿಟಲ್ಗೆ ಹೆಲ್ತ್ ಚೆಕಪ್ಗೆ ಅಂತ ಕಳಿಸ್ಕೊಟ್ಟಿದ್ದೇವೆ. ಈ ಡಾಕ್ಟರ್ ಇನಿಷಿಯೇಟಿವ್ ಆಗಿ ತೊಗೊಂಡು ಬಂದರೆ ಬರ್ತಾರೆ, ಇಲ್ಲಾಂದರೆ ಹೀಗೆ ನಾವೇ ಮಾಡಿ ಕಳಿಸ್ಕೊಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಆಗ ಇಲ್ಲಿ ಜಾನ್ಸಿಯ ಹೌದಾ ತುಂಬಾ ಪ್ರಾಬ್ಲಮ್ಸ್ ಇದೆ, ನಾನು ಗೆಲ್ವನ್ನ ಕೂಡ ಸೊಟ್ಟೊಟ್ಟು ಮಾಡ್ತೀನಿ ಅಂತ ಹೇಳಿ ಒಂದಷ್ಟು ದುಡ್ಡನ್ನು ಚೆಕ್ ರೂಪದಲ್ಲಿ ಕೊಡ್ತಾರೆ. ತದನಂತರ ನಾನು ಅನಾಥಾಶ್ರಮ ಕಟ್ಟಿಸ್ತಾ ಇದ್ದೀನಿ, ಅದು ಆಗ್ತಿದ್ದಾಗೆ ಇಲ್ಲಿರೋ 4 ಕೂಡ ಶಿಫ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಪ್ರಣವ್ಗೆ ಭಯ ಕಾಡ್ತದೆ, ಏನಾದರೂ ಜಾನ್ಸಿ ನೋಡ್ಬಿಟ್ರೆ ಅಂತ. ಅಷ್ಟರಲ್ಲಿ ಮ್ಯಾನೇಜರ್ ಇಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಪ್ರಣವ್ ಅಲ್ಲಿಗೆ ಬಂದಿದ್ದ ಸುಮಿತ್ರಾ ಅವರ ಒಂದು ಫೈಲಲ್ಲಿ ಇರ್ತಕ್ಕಂಥ ಆ ಒಂದು ಫೋಟೋ ಎಲ್ಲವನ್ನ ಕೂಡ ತೆಗೆದುಕೊಂಡು ಬಿಡ್ತಾರೆ. ಜಾನ್ಸಿ ಕಣ್ಮುಂದೆನೇ ಇತ್ತು ಸಾಕ್ಷಿ ಅಮ್ಮ ಬದುಕಿದ್ದಾರೆ ಅನ್ನೋದಕ್ಕೆ. ಬಟ್ ಅವಳ ಕೈ ತಪ್ಪಿ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಣವ್ ಎಲ್ಲವನ್ನ ಕೂಡ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ತದನಂತರ ಇಲ್ಲಿ ರಾಘು ಅನಾಥಾಶ್ರಮದಿಂದ ಬರ್ತಿದ್ದಾಗನೇ ಏನು ಮೇಡಮ್ ಜಾನ್ಸಿ ಮೇಡಮ್ ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡ್ತಿದ್ರ, ನಿಮ್ಮ ಜೊತೆಲೇ ನಾನಿದ್ದೀನಿ, ನನಗೂ ಹೆಲ್ಪ್ ಮಾಡ್ಬೋದಲ್ವಾ ಅಂದಾಗ ನಿನ್ಗೇನು ಹೆಲ್ಪ್ ಮಾಡೋದು, ಈ ವಿಷಯ ಎಲ್ಲ ಇಲ್ಲಿ ಕೇಳಬೇಡ, ನಿಜ ಹೇಳಬೇಕು ಅಂದರೆ ನಿಂಗೆ ಸಂಬಳ ಕೊಡಲ್ವಾ ಅಂತ ಕೇಳ್ತಾರೆ. ಏನು ಮೇಡಮ್
ಸಂಬಳ ಕೊಟ್ಟರೆ ತಿಂಗಳು ಕೊನೆಯಲ್ಲಿ ಅದು ಸಾಕಾಗೋದೇ ಇಲ್ಲ, ನೀವು ಸಾಲಕ್ಕೂ ಬೇರೆ ತಗೋತಾ ಇದ್ದೀರಾ ಅಂತ ಕೂಡ ರಾಘು ಹೇಳ್ತಾರೆ. ಸರಿ ಆಯಿತು, ಈ ವಿಷಯ ನನ್ನ ಹತ್ರ ಮಾತಾಡಬೇಡ, ಅಕೌಂಟೆಂಟ್ ಹತ್ರ ಮಾತಾಡು, ನಿನ್ಗಂತೂ ಕೊಡೋದೇ ಇಲ್ಲ ಅಂತ ಝಾನ್ಸಿ ಹೇಳ್ಬಿಡ್ತಾರೆ. ನಿಜಕ್ಕೂ ಗಂಡನಿಗೆ ತುಂಬಾ ಹಿಂಸೆ ಮಾಡ್ತಿದ್ದಾರೆ ಝಾನ್ಸಿ ಅಂತ ಹೇಳ್ಬೋದು. ಗಂಡನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದು ಝಾನ್ಸಿ, ಆದರೆ ಇವತ್ತು ಎಲ್ಲವನ್ನ ಕೂಡ ಮರೆತುಕೊಂಡು ಕಾಟ ಕೊಡಬೇಕು ಅಂತಾನೆ ತನ್ನ ಯಜಮಾನನಿಗೆ ಕಾಟ ಕೊಡ್ತಿದ್ದಾರೆ ಝಾನ್ಸಿ. ತದನಂತರ ಇತ್ತ ಕಡೆ ಸುಮಿತ್ರ ಅವರು ಎಲ್ಲ ಕಡೆಯಿಂದ ತಪ್ಪಿಸ್ಕೊಂಡು ಬರ್ತಾರೆ. ನಾಗರಭಾವಿ ಹತ್ರ ಹೋಗ್ತಾರೆ, ತನ್ನ ಮಾವನ ಮನೆ ಇತ್ತು ಅಂತ ಹೇಳಿ. ಯಾಕಂದ್ರೆ 20 ವರ್ಷಗಳಿಂದ ಅವ್ರು ಇದ್ದಿದ್ದೆ ಅಲ್ಲಿ. ಹಾಗಾಗಿ ಆ ಜಾಗಕ್ಕೆ ಹೋದಾಗ ಅವ್ರು ಮನೆ ಮಾರಿ ಬೇರೆ ಕಡೆ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಅವರು ಮೊದಲು ಚಿಕ್ಕ ಒಂದು ಬಿಸ್ನೆಸ್ ಮನ್ ಆಗಿದ್ರು, ಆದರೆ ಇವತ್ತು ಅಗಾಧವಾಗಿ ಬೆಳೆದಿದ್ದಾರೆ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ. ಹಾಗಾಗಿನೇ ಅದೇ ಒಂದು ವಿಷಯವನ್ನ ತಿಳ್ಕೊಂಡಂತ ಅವರು ಅಲ್ಲೇ ಇದ್ದಂತ ಒಂದಷ್ಟು ಜನಗಳನ್ನ ಕೇಳ್ತಾರೆ. ನನ್ನ ಮಾವ ಸಂಪತ್ ಕುಮಾರ್ ಅಂತ, ಅವರು ನಾಗರಭಾವಿಲಿದ್ರು, ಈಗ ಜಾಗ ಬದಲಾಯಿಸಿದ್ದಾರೆ, ಬೇರೆ ಕಡೆ ಇದ್ದಾರೆ, ಅವರು ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾರಂತೆ, ಪ್ಲೀಸ್ ನಿಮ್ಗೇನಾದ್ರೂ ಗೊತ್ತಾ ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥವ್ರು ಗೂಗಲ್ ಚೆಕ್ ಮಾಡಿ ಹೇಳ್ತೀವಿ ಅಂತ ಗೂಗಲ್ ಚೆಕ್ ಮಾಡ್ತಾರೆ. ಸಂಪತ್ ಕುಮಾರ್ ಅಂತ ಟೈಪ್ ಮಾಡಿದಾಗ ಫೋಟೋ ಬರುತ್ತೆ. ಫೋಟೋ ತೋರಿಸಿದ ತಕ್ಷಣ ಅದು ನನ್ನ ಮಾವ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾರೆ ಇಲ್ಲಿ ಸುಮಿತ್ರ ಅವರು. ಹೌದಾ, ಹಾಗಿದ್ರೆ ಈ ಚೆಕ್ ಮಾಡ್ತೀನಿ ಅಂತ ಹೇಳಿ ಹೇಳಿದಾಗ ಆಫೀಸ್ ನಂಬರ್ ಸಿಗುತ್ತೆ, ಆಫೀಸ್ ಅಡ್ರೆಸ್ ಸಿಗುತ್ತೆ. ಮನೆ ಅಡ್ರೆಸ್ ಸಿಕ್ಕಿಲ್ವಾ ಅಂತ ಸುಮಿತ್ರ ಅವ್ರು ಕೇಳಿದಕ್ಕೆ ಇಲ್ಲ, ಆಫೀಸ್ ನಂಬರ್ ಆಫೀಸ್ ಅಡ್ರೆಸ್ ಇದೆ ಅಂದಾಗ ಸರಿ ಆಯ್ತು ಬರ್ದು ಕೊಡಿ, ಕಾಲ್ ಮಾಡಿ ಕೊಟ್ಬೇಡಿ ಅಂತ ಹೇಳ್ತಾರೆ. ಕಾಲ್ ಮಾಡೋಕೆ ಅಂತ ಹೋಗ್ತಾರೆ ಅವರು. ಅಷ್ಟರಲ್ಲಿ ತುಳಸಿ ಕಡೆಯವ್ರನ್ನ ಸುಮಿತ್ರ ಅವರು ನೋಡ್ತಾರೆ, ಅವರು ಕೂಡ ನೋಡ್ಬಿಡ್ತಾರೆ. ಅವ್ರು ಬರ್ತಿದ್ದಾಗೆ ಈ ಪಾಪಿಗಳು ಇಲ್ಲೂ ಬಂದ್ರ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನಂತರ ಸುಮಿತ್ರ ಅವ್ರಿಗೆ ಓಡೋಕ್ಕಾಗ್ತಿಲ್ಲ, ತುಂಬ ನಿಶಕ್ತಿ ಆಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾರೆ. ಅಲ್ಲೂ ಕೂಡ ದೇವ್ರೆ ಅಂತ ಕಪಿ ಮುಷ್ಟಿಯಿಂದ ನಾನು ಹೊರಗಡೆ ಬಂದೆ, ಮತ್ತೆ ಅವ್ರ ಕೈಗೆ ಸಿಗುವ ಹಾಗೆ ಮಾಡಬೇಡ ಅಂತ ಹೇಳಿ ಕೇಳ್ಕೊತಿದ್ದಾಗೆ ಅಲ್ಲಿ ಒಂದು ತರಕಾರಿ ಗಾಡಿ ಕಾಣಿಸುತ್ತೆ. ಅಲ್ಲಿ ಹೋಗಿ ಹಸ್ಕೊಂಡ್ ಬಿಡ್ತಾರೆ. ತುಳಸಿ ಕಡೆಯವ್ರು ಬಂದು ಅವರನ್ನೆಲ್ಲ ಕಡೆ ಹುಡುಕ್ತಾರೆ, ಬಟ್ ಕಾಣಿಸಿಗೋದೇ ಇಲ್ಲ. ತದನಂತರ ಇಲ್ಲಿ ರಾಘು ಆಫೀಸಲ್ಲಿ ಇರ್ತಾರೆ. ಆಫೀಸಲ್ಲಿ ಇರ್ಬೇಕಿದ್ರೆ ಸಂಪತ್ ಕುಮಾರ್ ಅವರು ಕಾಲ್ ಮಾಡ್ತಾರೆ. ಸಂಪತ್ ಕುಮಾರ್ ಅವ್ರು ಕಾಲ್ ಮಾಡಿದ ತಕ್ಷಣ ರಾಘುಗೆ ಖುಷಿ ಆಗತ್ತೆ, ಆದರೆ ಅವ್ರಿಗೆ ಝಾನ್ಸಿದೆ ಯೋಚನೆ ಆಗಿರತ್ತೆ. ಹಾಗಾಗಿ ಇಲ್ಲಿ ನೀವು ಏನು ತಾತ, ಝಾನ್ಸಿ ಮೇಡಮ್ ನಂಗೆ ಸಿಗ್ತಾರೆ, ನಾವಿಬ್ರು ಜೊತೆಯಾಗಿದ್ದೇ ಇರ್ತೀವಿ ಅಂತ ರಾಘು ಹೇಳಿದಾಗ ಇಲ್ಲ ರಾಘು, ಖಂಡಿತ ನೀವಿಬ್ರು ಜೊತೆಯಾಗಿರೋದಕ್ಕೆ ಬಿಡುವುದಿಲ್ಲ, ಖಂಡಿತವಾಗ್ಲೂ ನೀವಿಬ್ರು ದೂರ ಆಗ್ತೀರಾ. ನಾನು ನನ್ನ ಮೊಮ್ಮಗಳಿಗೆ ಇಷ್ಟು ದಿನ ಏನು ಸಿಕ್ಕಿಲ್ವೋ ಅದನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ, ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಯಾಕೆ ಸಂಪತ್ ಕುಮಾರ್ ಸರ್ ಈ ರೀತಿ ಮಾತಾಡಿದ್ರು, ಖಂಡಿತ ತಾತ ಯಾವುದೋ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತ ಅನ್ನಿಸ್ತದೆ ಅನ್ನೋ ಡೌಟ್ ಬರುತ್ತೆ ರಾಘುಗೆ. ನಂತರ ಝಾನ್ಸಿ ಬಂದು ಈ ರಾಘು ಯಾಕೆ ಆರಾಮಾಗಿ ಕುಳಿತುಕೊಂಡಿದ್ದಾನೆ ಅಂತ ಹೇಳಿ ಈ ಆಫೀಸ್ನ ಕಸ ಗುಡಿಸು, ಈ ಆಫೀಸ್ನ ಒರೆಸು ಅಂತ ಹೇಳ್ತಾರೆ. ಇನ್ನೇನು ಮಾಡೋದು, ಹೆಂಡತಿ ಹೇಳಿದ್ಮೇಲೆ ಮಾಡಲೇಬೇಕು ಅಂತ ಅನ್ಕೊಂಡಂತ ರಾಘು ಆ ಕೆಲಸವನ್ನ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅವ್ರಿಗೆ ಒಂದು ಫೋನ್ ಬರುತ್ತೆ. ಆಫೀಸ್ಗೆ ಬಂದಂತ ಫೋನನ್ನು ಅಲ್ಲಿ ಇದ್ದಂಥ ರಾಘು ರಿಸೀವ್ ಮಾಡ್ತಾರೆ. ನಾನು ಸಂಪತ್ ಕುಮಾರ್ ಅನ್ನೋರ ಹತ್ರ ಮಾತಾಡಬೇಕಿತ್ತು ಅಂದಾಗ ಸಂಪತ್ ಕುಮಾರ್ ಅವ್ರು ಇಲ್ಲಿಲ್ಲ, ಅವರ ಮೊಮ್ಮಗಳು ಇದ್ದಾರೆ ಝಾನ್ಸಿ ಅಂತ, ಅವ್ರ ಕೈ ಕೊಡ್ಲಾ ಅಂದಾಗ ಖಂಡಿತ ಅವ್ರ ಕೈಗೆ ಕೊಡಿ, ನಾನು ಮಾತಾಡ್ತೀನಿ ಅಂತ ಸುಮಿತ್ರ ಅವರು ಹೇಳ್ತಾರೆ. ನನ್ನ ಮಗಳು ಅಂತ ಹೇಳಿ ತುಂಬ ಖುಷಿಯಿಂದ ಮಾತಾಡಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಝಾನ್ಸಿ ಬಂದು ಏನು ಮಾಡ್ತಿದ್ಯಾ ಅಲ್ಲಿ ರಾಘು, ಫೋನಲ್ಲಿ ಮಾತಾಡ್ಕೊಂಡು ಹರಟೆ ಹೊಡಿತಿದ್ಯಾ ನೀನು ಅಂದಾಗ ಇಲ್ಲ ಮೇಡಮ್, ಯಾರೋ ನಿಮ್ಮನ್ನೇ ಕೇಳ್ಕೊಂಡು ಫೋನ್ ಮಾಡಿದ್ದಾರೆ, ತಗೊಳ್ಳಿ ಅಂತ ಹೇಳಿ ಕೊಟ್ಟಾಗ ಫೋನ್ ತಗೊಂಡಂತಹ ರಾಘು ಫೋನ್ ತಗೊಂಡಂತ ಝಾನ್ಸಿ ಹಲೋ ಅಂತ ಹೇಳ್ತಿದ್ದಾಗ ಆ ಕಡೆ ಅಮ್ಮನ ಧ್ವನಿ. ಹಾಗಿದ್ರೆ ಹೆತ್ತಮ್ಮನನ್ನ ಗುರುತಿಸಿದಂತ ಝಾನ್ಸಿ ಕೊನೆಗೂ ಹೆತ್ತಮ್ಮನನ್ನ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾಳ. ತುಳಸಿಗೆ ನಿಜಕ್ಕೂ ಕೂಡ ಒಂದು ಬಿಗ್ ಶಾಕ್ ಕೊಡ್ತಾಳ. ಏನಾಗತ್ತೆ ಅಂತ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ